ಸಂತಿ ಮಗನೇ, ನಾಳೆಗೆ ಬಡ್ಡಿ ತನ ಕೊಟ್ಟಾಕೊಂಡು ಅಂಗಡಿ ಕೊಟ್ಟು ಬಂದೆ. ಬಡ್ಡಿ ಸಾಲ ತಗೊಂಬೋದು, ಕೂತ್ಕೊಂಬೋದು, ಹೊಡಿಕೊಂಬೋದು. 3-4 ರಿಕ್ಷಾ ಮಾಡ್ತೇವೆ ನೋಡಿ. ಇಂತ ಅವ್ರಿಗೆ ನಾವು ಬಡ್ಡಿ ಸಾಲ ಕೊಡ್ತಾರ. ನಾವು ಇವರು ಸಾಲ ತಗೊಳ್ಳೋದು, ನಮ್ಮ ತಲೆ ಮೇಲೆ ಗೋಳಿಗೆ ಎಣ್ಣೆ ಹಾಕೋದು. ಈ ರಿಕ್ಷಾ ಫುಲ್ ಡಿಜೆ ಹಚ್ಕೊಂಡು ಗಣಪತಿ ಮುಗಿಸ್ತೀವ್ರು. ಹಾಮಿ ಗುರುನೇ, ಮತ್ ಯಾವ ಊರಾಗೂ ಸಾಧ್ಯ ಇಲ್ಲ. ಅದೆಲ್ಲ ಸರಿ. ನಮ್ಮ ಸಂತಿ ಕೆಲಸ ಮಾಡುವ ಚೋಟು ಬುಲ್ಲಿ ಎಲ್ಲೋಗ್ ಸತ್ ನಂದೇ ಗೊತ್ತಿಲ್ಲ. 3 ದಿನ ಆಯ್ತು. 3 ದಿನ ಆದ್ರೆ ಬಡ್ಡಿ ತಗೋಬೇಕೆಂದು ಹೋದವ. ಬಡ್ಡಿನೂ ಇಲ್ಲ, ಚೋಟಿನೂ ಇಲ್ಲ, ಅವನು ಇಲ್ಲ. ಎಲ್ಲೋಗ್ ಸತ್ನೋ ಏನೋ ಗೊತ್ತಿಲ್ಲ. ಕರೆಕ್ಟ್. ಆ ಮಾರುತಿ ಸಂಟಿಗರು ಇದ್ದ ಅವ ಪೇಪರ್ಸ್, ಅವನ ಸಂಟಿಗಿದ್ದ ಮತ್ತೆ ಕಲಸೆ ಅಪ್ಪ. ಅವನ ತಗೊಂಡು ಸಣ್ಣ ಪಾರಕೊಂಡು ತಗೊಂಡು ಬಾಲಡಿ ಕುಳಿಸ್ಕೊಂಡು ನೀನು ಸೊಂಟ ಮೇಲೆ ತೆಗೆದುಕೊಂಡು ಅವನ ಸಂಟಿಗೆ ಕರ್ಕೊಂಡು ಹೋದ್ನು. ಯಾರಿಗೂ ಆದ್ರೂ ಒಂದು ಎಲ್ಲೇ ಬೇಕಾದ್ರೂ ಹೋಗ್ಲಿ, ಅಂಗಡಿ ರಾಜು ಸಂಟಿಗೆ ಮಾತ್ರ ಅವನ ಅಂಗಡಿಗೆ ಮಾತ್ರ ಹೋಗ್ಲಿ ಬೇಡ. ಅವಾಗಲೂ ಕೌಂಟ್ ಬಂದ ಪೇಪರ್ ಮೇಲೆ ಕೊಟ್ಕೊಂಡು ಕೆಟ್ಟಮ್ಮ ಕೂಡಿಸ್ಕೊಂಡು ಹೋಗ್ತದೆ ಪಾಪ. ನಾಳೆ ಮತ್ತೆ ಅವ್ನು ಹುಟ್ಟಿ ಹೋಗ್ಬೇಕಾಗಿದೆ. ಎಲ್ಲಿ ಹೋದ ಹೋಗ ಪ್ಯಾಂಟ್ ಬಂತಲ್ಲ ಅವನಿಗೆ. ಎಲ್ಲೋಗಿದ್ದೆ ನೀನು? 3 ದಿವಸ ಆಯ್ತು ಮಗ ಹುಡುಕು ಮಾಡ ನನಗೆ. ಮಾದಿಸಿ ಹೋಗ್. ನಿನ್ನ ಸೈಡ್ ಯಾವ ದಿವಸ ಹೋಗುದಿಲ್ಲ. ಮ್ಯಾನ್ ನೋಡಿ ಅಪ್ಪ ನೋಡ್ತಿಲ್ಲ. ಅಜ್ಜಿ ಮನೆಗೆ ಹೋಗಿದೆ. ಅಜ್ಜಿ ಮನೆಗೆ ಮಗನ ನೀವು ಹೋದ್ರೆ ಇಲ್ಲಿ ಬಡ್ಡಿ ವಸೂಲಿ ಮಾಡೋಣ. ದುಡ್ಡು ತಗೊಂಬಂದ ನೋಡ್. ದೇವಸ್ಥೆ ಕೂಡಿ ತಗೋತಾರಲ್ಲೇ ಬಡ್ಡಿ ಕೊಡ್ಲಿ ಏನಿಲ್ಲ. ತಗೊಂಡು ನಿಂಗೆ ಬಡ್ಡಿ ವಸೂಲಿ ಮಾಡೋಣ. ಅಲ್ಲೇ ಹೋಗಿದೆ ನೀನು. ಏನ್ ಮಾಡ್ಕೊಂಡ್ ಬಂದಿದ್ದೆ? ದನ ಮಾಡ್ಕೊಂಡ್ ಏನ್ ಮಾಡ್ಕೊಂಡ್ ಬಂದೆ? ಅಲ್ಲ ಮಗನ ನೀನು ಚಿರುತಿ ಉದ್ದೆ ಕೊಂಡ ನೀವು ಉದ್ದ ಬಂದಿಲ್ಲ. ಈ ವಯಸ್ಸಿನಲ್ಲಿ ಮಾವನ ಮಗಳೇ ಲವ್ ಮಾಡ್ತೀವಿ. ಈಗ ವಯಸ್ಸೊಳಗಿಂದು ನಿಂದು ಸಾಯ ವಯಸ್ಸು ಆ ಎಳಿ ಮುಗಿ ಲವ್ ಮಾಡ್ತಿಲ್ಲ ನೀನು. ನಾ ಲವ್ ಮಾಡಕ್ಕಿಲ್ಲ. ಈಗಲೂ ಬಂಗೋಳ ಸಾಯ ಈಗೂ ಮತ್ತೀಗ ಹೋಗ್ಬೇಡ. ನಂದೇನು ನಮ್ಮ ವಯಸ್ಸೇನು ನಿಮ್ಮ ವಯಸ್ಸೇನು? ಈಗಿನ ಕಾಲದಲ್ಲಿ ಮಕ್ಕಳಿಗಿಂತ ಮುದುಕರಿಗೆ ಜಾಸ್ತಿ ಚಪ್ಪಲ. ಅಂಥದ್ರಲ್ಲಿ ನೀ ಸಣ್ಣ ಪಾರ ನೀ ಹಂಗೆಲ್ಲ ಮಾಡ್ಕೊ. ನಾಳಿಂದ ಕೆಲ್ಸಕ್ಕೆ ಬರ್ಬೇಕು. ಕೆಲ್ಸಕ್ಕೆ ನಿನ್ ಕೆಲ್ಸಕ್ಕೆ ನಾ ಬರೋದಿಲ್ಲ. ನಿನ್ನ ಸಲುವಾಗಿ ನಾನು ಅವಳಿಗೆ ಕೆಲ್ಸಕ್ಕೆ ತಗೊಂಡಿ ಬಂದ್ ನೋಡು. ನಾನು ಯಾರ ಮೊನ್ನೆ ಸಿಕ್ಕಿದ್ ಮರೆತು ಬಿಟ್ಟೇನು? ಮರೆತು ಬಿಟ್ಟೆ. ನೀವು ಎಲ್ಲಿ ಹೋದ್ರೆ ಈ ಚೋಟ್ ಮೆಣಸಿನಕಾಯಿ ಕರ್ಕೊಂಡು ಹೋಗ್ತಿರಲ್ಲ ಯಾಕ? ಅವನ್ ಬೆನ್ನಿಗೆ ನಾ ಒಳಿಯೇ ಬಿಡುವೆ. ನೀ ಯಾರು ಕೇಳೋಳು? ಯಾರು ಕೇಳೋಳು? ನಾನು ಅದ್ರ ಲವರು. ನೀನ್ ಕೇಳಕ್ ನಿನ್ ಹಿಂದೆ ಯಾರು ಇದಾರನ? ಇಷ್ಟು ಚೋಟ್ ಮೆಣಸಿನಕಾಯಿ ಇದೆ, ಎಷ್ಟು ಮಾತಾಡ್ತೀಯ ನೀನು? ಚೋಟ್ ಮೆಣಸಿನಕಾಯಿ ಆದ್ರು ನಾನು 4 ಹೆಣ್ಮಕ್ಳಿದ್ರು. 4 ಜನ ನೀನೇ ರೊಕ್ಕ ನಕ್ಕಿ. ಏನಿದು? ನಿಂದೆ ಏನೋ ಕಿತಾಪತಿ ನನ್ ಇಟ್ಕೊಂಡ್ರೆ ಹಾಕ್ತೀನಿ. ಎಲ್ಲಿಂದ ತಂದೀಯ? ಅವನಿಗೆ ಎಷ್ಟು ಕೊಡ್ತೀಯ ಸಂಬಳ? ಮೈಕ್ ತಗೊಂಡು ನನಗೆ ಹೊಡಿತಾರಂತೆ. ನಾನು ಬರ್ದಿಲ್ಲ, ನನ್ನ ಮನೆಗೆ ಹೋಗ್ತೀನಿ.
ಕೊಡ್ತಾರಂತೆ ನಾವು ಗೊತ್ತಾಯ್ತು ಯಾಕೆ ತಗೊಂಡ್ಬರ್ತೀನಿ ನನ್ನ ತಗೊಂಡು ಮಾಡ್ತಬೇಕಾಗಿದೆ ಏ ಎಲ್ಲಿಂದ ಬಂದೀವ ನೀನು? ನಡಿ ಕೆಲ್ಸದ ನಿನ್ ಮನೆಗೆ ನಡಿ ನೀನು ಮುಗಿತಿದ್ದೆಲ್ಲ. ನಂದೇನ್ ಮುಗೀತು ಏನ್ ಮಾಡ್ತೀಯ ಪ್ರೀತಿ ಇನ್ನೂ ಬಹಳ ದೊಡ್ಡದೈತಪ್ಪ ನಿನ್ ತಿಥಿ ಮುಗಿಯಲ್ಲ. ಏನ್ ದೊಡ್ಡದು ಇಷ್ಟೇ ನೀನು ಅವ್ನು ಕೂಡ ದೊಡ್ಡದು ಸಣ್ಣದು ಮಾತಾಡಕ್ ಹೋಗ್ಬೇಡ ಕಣ್ಬಿಡು ಅವ ಬೆಂಗಳೂರು ಕಮಾರಿ ಬೇವರ್ಸಿಂಗ್ ಹೇಳಿ ನಾನು ನಿಂಗೆ ನಿನಗಿಂತ ಬಹಳ ದೊಡ್ಡದೈತ ಅವ್ನು ಗೊತ್ತಾಯ್ತು ನನಗೆ. ಏನೇ ಮತ್ತೆ ಏನೇ ಅಂತೀಯನ ಚೋಟ್ ಮೆಣಸಿನ್ಕಾಯಿ? ನೀನು ಇಟ್ಟಿದ್ದ ಮುಂದೆ ಹೊರತ ತಿನ್ಕೊಂತೀನಿ ಮರಿದಿ ಗಮನ ನಿಂಗೆ ಹೊಡಿತಿದೆ ಹಾ ಯಾಕೆ ಕೊಡೋದಿಲ್ಲ ಯಾಕೆ? ಜಾಸ್ತಿ ಮಂದಿರು ಅವನು ನಿಮ್ಮನ್ನು ಮರ್ಯಾದೆ ಕೊಡ್ತೀಯ ಅವ ನಿನ್ ಪುಣ್ಯ. ಹೌದಾ? ಹ್ಮ್. ಆಯ್ತು, ಈಗ ಅವ್ನಿಗೆ ಕಳಿಸ್, ನಿನ್ ಜೊತೆ ಮಾತಾಡೋದೈತಿ. ಏ, ನಿಂದೆ ಏನ್ ಕೆಲಸ ಇದ್ದ ನನ್ನ ಸಂತೆ ಕೆಲ್ಸಕ್ಕಿಲ್ಲ ಮಗನೇ. ಹೋಗ್ ಅದನ್ನ ಬಿಟ್ಟಿ ಬೆಳಗ್ಗೆ ಹೋಗ್ ಏನ್ ಇಟ್ಕೊಂಡಿ ಅವನ್ನ? ನಾ ಇಟ್ಟಲ್ಲಿ ಅವ್ನ ಮರ್ಯಾದೆ ಏನ್ ಇಟ್ಕೊಂಡ್ಗೆ ನಾವು ಇನ್ನೂ ಇಟ್ಕೊಂಡ್ರೆ ಅಲ್ಲ ಕೆಲ್ಸಕ್ಕೆ ಯಾಕೆ ಅವ್ನ ಇಟ್ಕೊಂಡಿಯಾ ಅಂದೆ. ಕೆಲಸಕ್ಕೆ ಏನ್ ಮಾಡು ನಮ್ಗೆ ಯಾರು ಇಲ್ಲ. ಮೀಸಿ ನೋಡ್ಕೊಂಡು ಮಾರಿದ್ರು ಜನ ಈಗ ಇಲ್ಲ ಒಟ್ಟು ಕಿತ್ತೋಯ್ತೆ ಬಂದಿ ಹೊಸ ಮೀಸೆ ಇಟ್ಕೊಂಡ್ಬಿಟ್ಟಿಯ? ಇಲ್ಲ ಗಂಗು ಹೋಗ್ಬಿಲ್ಲ ಹೆಂಗ್ ಕಿತ್ಕೊಂತೀನ ಬರ್ಲಾರ್ದು ಬರ್ಬೇಕ ಈ ಶೆಕೆಗೆ ಎಲ್ಲ ಕಿತ್ತು ಬರತ್ತೆ. ಅದು ಸರಿ. ಮತ್ತೆ ನಿಂದು ವಯಸ್ಸಿಗೆ ಸ್ವಲ್ಪ ತಕ್ಕಂತೆ ಎಲ್ಲ ಮಾಡ್ತೀವಲ್ಲ ನೀನು ಬಡ್ಡಿ ವಸೂಲಿ ಎಲ್ಲ ಸರಿಯಾಗಿ ಹೋಗ ಬರ್ಬೇಕು.